ನಮ್ಮ ಚಾನೆಲ್ನ ಸಮಸ್ತ ವೀಕ್ಷಕರಿಗೂ 79ನೇ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳನ್ನು ಕೋರ್ತಾ ಬನ್ನಿ ಸ್ನೇಹಿತರೆ, ಧ್ವಜಾರೋಹಣವನ್ನು ನೆರವೇರಿಸ್ತಾ ಇದ್ದೆ ನಮ್ಮೂರ ಶಾಲೆ ಚಿಕ್ಕಗೊಂಡನಹಳ್ಳಿ, ಚಿತ್ರದುರ್ಗ ತಾಲೂಕು, ಚಿತ್ರದುರ್ಗ ಜಿಲ್ಲೆ. ಈ ಒಂದು ಧ್ವಜಾರೋಹಣವನ್ನು ನೆರವೇರಿಸಿ ಈ ಒಂದು ರಾಷ್ಟ್ರೀಯ ಗೀತೆಯನ್ನು ಈ ಒಂದು ಮಕ್ಕಳ ಒಂದು ಉತ್ಸಾಹಕ್ಕೆ ಒಂದು ದೊಡ್ಡ ಸಲಾಮನ್ನು ಹೊಡಿಬೇಕು ಸ್ನೇಹಿತರೆ. ರಾಷ್ಟ್ರ ಗೌರವವನ್ನು ಸಲ್ಲಿಸುತ್ತಿರುವ ವಿದ್ಯಾರ್ಥಿಗಳು ರಾಷ್ಟ್ರ ಗೀತೆಯನ್ನು ಹೇಳುವ ಮುಖಾಂತರ ದೇಶದ ಸ್ವತಂತ್ರ ದಿನಾಚರಣೆಯ ಧ್ವಜಕ್ಕೆ ಗೌರವವನ್ನು ಸೂಚಿಸ್ತಾ ಇದ್ದಾರೆ ಸ್ನೇಹಿತರೆ. ಈ ಒಂದು ಶಾಲೆಯ STMC ಅಧ್ಯಕ್ಷರು, ಗ್ರಾಮಸ್ಥರ ಎಲ್ಲರ ಸಮ್ಮುಖದಲ್ಲಿ ಈ ಒಂದು ಧ್ವಜಾರೋಹಣ ಕಾರ್ಯಕ್ರಮವನ್ನು ನೆರವೇರಿಸಿ ಈ ಒಂದು ಶಾಲೆಯ ದೈಹಿಕ ಶಿಕ್ಷಕರು ಮುಂದಿನ ಒಂದು ವಿದ್ಯಾರ್ಥಿಗಳ ಪಥಸಂಚಲನಕ್ಕೆ ಸಿದ್ಧತೆಯನ್ನು ನಡೆಸೋದಕ್ಕೆ ನಮ್ಮ ಸ್ಥಳಕ್ಕೆ ಆಗಮಿಸುತ್ತಿರುವ ದೃಶ್ಯವನ್ನು ನೀವು ವೀಕ್ಷಣೆ ಮಾಡ್ತಾ ಇದ್ದೀರಾ. ಈಗ ಎಲ್ಲ ಘೋಷಣೆಗಳನ್ನ ಕೂಗ್ತಾ ಇದ್ದಾರೆ. ಒಂದೇ ಮಾತ್ರ ಕೇಸರಿ ಹೆಸರು ತೊಟ್ಟ ಮಕ್ಕಳು ಒಂದು ಹುಡುಗಿಯಲ್ಲಿ ಎಷ್ಟು ಸುಂದರವಾಗಿ ಅದ್ಭುತವಾಗಿ ಕಾಣಿಸ್ತಾ ಇದ್ದಾರೆ ಸ್ನೇಹಿತರೆ. ಈ ಒಂದು ಸಂವಿಧಾನದ ಒಂದು ವಿಧಾನವನ್ನು ಮಕ್ಕಳ ಬಾಯಲ್ಲಿ ಹೇಳಿಸುತ್ತಿರುವ ಒಂದು ಸಂದರ್ಭ ಸ್ನೇಹಿತರೆ. ನಮ್ಮ ಸಂವಿಧಾನದಲ್ಲಿ ಯಾವೆಲ್ಲ ರೀತಿಯ ಅವಕಾಶಗಳಿದ್ದಾವೆ, ನಾವು ಅವನ್ನೆಲ್ಲ ಯಾವ ರೀತಿ ಪಾಲನೆ ಮಾಡಬೇಕು, ಸಂವಿಧಾನವನ್ನು ಗೌರವಿಸಬೇಕು, ನಾವು ಮುಂದಿನ ಪ್ರಜೆಗಳ ಕರ್ತವ್ಯವನ್ನು ನಿಭಾಯಿಸಬೇಕು ಅನ್ನುವಂತಹ ಒಂದು ಘೋಷವಾಕ್ಯವನ್ನು ವಿದ್ಯಾರ್ಥಿಗಳು ಹೇಳ್ತಾ ಇದ್ದಾರೆ. ಈ ಒಂದು ವಿದ್ಯಾರ್ಥಿಗಳು ಎಷ್ಟು ಉತ್ಸಾಹದಲ್ಲಿದ್ದಾರೆ. ಈಗ ಪಥಸಂಚಲನ ಪ್ರಾರಂಭವಾಗ್ತಾ ಇದೆ. ಧ್ವಜಾರೋಹಣ ಮಾಡಿದಂತಹ ಗಣ್ಯರಿಗೆ ವಂದನೆಯನ್ನು ಸ್ವೀಕರಿಸಿ ಮುಂದೆ ಸಾಗ್ತಾ ಇರುವಂತಹ ವಿದ್ಯಾರ್ಥಿಗಳು ಪಥಸಂಚಲನದ ಮೂಲಕ ಈ ಒಂದು ಗೌರವವನ್ನು ಸೂಚಿಸ್ತಾರೆ. ತಂಡೋಪತಂಡವಾಗಿ ಈ ಒಂದು ವ್ಯವಸ್ಥೆಯನ್ನು ಈ ಶಾಲೆಯ ದೈಹಿಕ ಶಿಕ್ಷಕರು ಬಹಳ ಸುಸಜ್ಜಿತವಾಗಿ ವ್ಯವಸ್ಥಿತವಾದಂತಹ ಒಂದು ನಿರಂತರವಾಗಿ ಒಂದು ವಾರದಿಂದ ಪ್ರಾಕ್ಟೀಸ್ ಮಾಡಿ ಈ ಮಕ್ಕಳಿಗೆ ತರಬೇತಿಯನ್ನು ಕೊಟ್ಟಿದ್ದಾರೆ. ಹೆಚ್ಚಿನ ಶ್ರಮವಹಿಸಿ ಅವರು ಈ ಒಂದು ಶಿಸ್ತಿನ ಪಥಸಂಚಲನಕ್ಕೆ ಸಿದ್ಧತೆಯನ್ನು ಗೊಳಿಸಿದ್ದಾರೆ ಸ್ನೇಹಿತರೆ. ಅವರಿಗೆ ಒಂದು
ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸೋಣ. ನೋಡ್ರಿ, ಈ ಒಂದು ಗ್ರಾಮೀಣ ಪ್ರದೇಶದ ಮಕ್ಕಳನ್ನು ಇಷ್ಟು ಶಿಸ್ತಿಗೆ ಒಳಪಡಿಸೋದು ಒಂದು ಸ್ವಲ್ಪ ಕಷ್ಟದ ವಿಚಾರ. ಆದ್ರೂ ಈ ಒಂದು ಶಾಲೆಯ ದೈಹಿಕ ಶಿಕ್ಷಕರು ಈ ಒಂದು ಕೆಲಸವನ್ನ ಯಶಸ್ವಿಯಾಗಿ ಮಾಡಿದ್ದಾರೆ. ನೀವು ವೀಕ್ಷಣೆ ಮಾಡ್ತಾ ಇದ್ರ ಮಕ್ಕಳ ಒಂದು ಲಯಬದ್ಧವಾದಂತಹ ಒಂದು ಪಥಸಂಚಲನದ ದೃಶ್ಯಗಳನ್ನು ನೀವು ವೀಕ್ಷಣೆ ಮಾಡ್ತಾ ಇದ್ದೀರ. ತಂಡೋಪತಂಡವಾಗಿ ಈ ಒಂದು ಗೌರವವನ್ನು ಸೂಚಿಸ್ತಾ ಇದ್ದಾರೆ ಸ್ನೇಹಿತರೆ. ಈ ಒಂದು ಡ್ರಮ್ ಸೆಟ್ನ ನಾದಕ್ಕೆ ಎಂತಹ ಒಂದು ಮನಸ್ಸುಗಳಾದರೂ ಕರಗಲೇಬೇಕು. ಈಗ ಅವರ ಒಂದು ಈಗ ಲೀಡರ್ಗಳೆಲ್ಲ ತಂಡದ ಮುಂಭಾಗಕ್ಕೆ ಬರುವಂತೆ ಕಾಶನ್ ಕೊಟ್ಟಿದ್ದಾರೆ. ಶಾಲೆಯ ದೈಹಿಕ ಶಿಕ್ಷಕರು ಈಗ ಈ ಮೂವರು ಮುಖ್ಯಸ್ಥರು ಬಂದ್ಬಿಟ್ಟು ತಂಡಗಳ ಪರಿಚಯವನ್ನು ಮಾಡ್ಕೊಳ್ಳೋದಕ್ಕೆ ಧ್ವಜಾರೋಹಣವನ್ನು ನಡೆಸಿದಂತೆ STMC ಅಧ್ಯಕ್ಷರು, ಸದಸ್ಯರು ಮತ್ತು ಎಲ್ಲ ಗ್ರಾಮಸ್ಥರನ್ನ ತಂಡಗಳ ಪರಿಚಯಕ್ಕೆ ಆಹ್ವಾನಿಸ್ತಾ ಇದ್ದಾರೆ ಸ್ನೇಹಿತರೆ. ನೀವು ಈ ದೃಶ್ಯವನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ. ಎಲ್ಲ ತಂಡಗಳ ಪರಿಚಯವನ್ನು ಮಾಡಿಕೊಡ್ತಾ ಇದ್ದಾರೆ ನೋಡ್ರಿ. ಈ ಒಂದು ಕೇಸರಿ ಬಿಳಿ ಹಸಿರು ಬಣ್ಣದ ನಮ್ಮ ರಾಷ್ಟ್ರ ಧ್ವಜದ ಉಡುಪುಗಳನ್ನು ಧರಿಸಿರ್ತಕ್ಕಂಥ ಈ ಒಂದು ಅಂಗನವಾಡಿ ಮಕ್ಕಳ ಒಂದು ದೃಶ್ಯ ಕಣ್ಣು ಕುಕ್ಕುವಂತಹ ದೃಶ್ಯ ಸ್ನೇಹಿತರೆ. ಮನಸ್ಸಿಗೆ ಮುದ ನೀಡುವಂತಹ ಈ ಕೇಸರಿ ಬಿಳಿ ಹಸಿರು ಯಾವ ಒಂದು ಕಲ್ಮಶನೂ ಇಲ್ಲದೆ ಇರ್ತಕ್ಕಂಥ ಈ ಮಕ್ಕಳು ಆ ಒಂದು ಉಡುಗೆಯನ್ನು ತೊಟ್ಟು ಈಗ ಈ ಒಂದು ಡ್ರಮ್ ಸೆಟ್ ವಿದ್ಯಾರ್ಥಿಗಳಿಂದ ಪಥಸಂಚಲನ ಕಾರ್ಯಕ್ರಮ ನಡೀತಾ ಇದೆ ಸ್ನೇಹಿತರೆ. ವೀಕ್ಷಣೆ ಮಾಡ್ತಾ ಇದ್ರೆ ನೀವು ಈ ಒಂದು ಸ್ವತಂತ್ರ ದಿನಾಚರಣೆದ ಒಂದು ಕೇಂದ್ರ ಬಿಂದುಗಳಂತಾನೆ ನಾವು ಇವರನ್ನ ಕರಿಬೋದು ಸ್ನೇಹಿತರೆ. ಯಾಕಂದ್ರೆ ಇವರ ಮುಖಾಂತರವೇ ಈ ಒಂದು ಲಯಬದ್ಧತ್ವವನ್ನು ಪಥಸಂಚಲನ ಮತ್ತೆ ಕಿವಿಗಳಿಗೆ ಒಂದು ರೀತಿಯ ಇಂಪು ಮತ್ತೆ ಆ ಒಂದು ಬ್ಯಾಂಡ್ ಸೆಟ್ಟಿಗೆ ಆ ಒಂದು ಡ್ರಮ್ ಸೆಟ್ಟಿಗೆ ಮನಸ್ಸು ಕರಗುವಂತಹ ಆ ಒಂದು ಇಂಪಾಗಿರ್ತಕ್ಕಂತಹ ಒಂದು ಸೌಂಡ್ ಆಗಿದೆ ಸ್ನೇಹಿತರೆ. ನಾವು ಎಲ್ಲರೂ ಯಾವುದೇ ರೀತಿಯ ಮಕ್ಕಳಿಗೆ ಊರು ಹೊರಗಡೆ ಹೋಗೋದಕ್ಕೆ ಸಿದ್ಧವಾಗಿ ನಿಂತಿದ್ದಾರೆ. ಎಲ್ಲ ಕೇಸರಿ ಬಿಳಿ ಹಸಿರನ್ನು ಎಲ್ಲ ಹೊರಗಡೆ ಶಾಲೆಯ ಗೇಟ್ ಹೊರಗಡೆ ನಿಂತು ಊರೊಳಗೆ ಒಂದು ರೌಂಡನ್ನು ಒಂದು ಪ್ರದರ್ಶನೆಯನ್ನು ಹಾಕಿ ಬರುವಂತಹ ಒಂದು ಪದ್ಧತಿ ಹಿಂದಿನಿಂದನೂ ಇದೆ. ಈ ಗ್ರಾಮಸ್ಥರಲ್ಲಿ ಒಂದು ಸ್ವತಂತ್ರ ದಿನಾಚರಣೆಯ ಒಂದು ಅರಿವು ಮೂಡಿಸಬೇಕು. ಸ್ವತಂತ್ರ ದಿನಾಚರಣೆ ಹಬ್ಬದ ಒಂದು ವಾತಾವರಣವನ್ನು ಎಲ್ಲ ಗ್ರಾಮಸ್ಥರಲ್ಲಿ ಮೂಡಿಸ್ಬೇಕು ಅಂತಂದೇಳಿ ಆ ಊರಿನಲ್ಲಿ ಒಂದು ಪಥಸಂಚಲನವನ್ನು ನಡೆಸಿ ಈ ಒಂದು ನಮ್ಮ ಚಾನಲ್ನ ಯಾರೆಲ್ಲ ವೀಕ್ಷಣೆ ಮಾಡ್ತಾ ಇದ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀನಿ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಾ ಇರಿ. ಈ ಥರ ವಿಡಿಯೋಗಳು ಮತ್ತು ಖುಷಿ ವಿಡಿಯೋಸ್ಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಎಲ್ಲ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿರಿ ಅಂತ ಹೇಳ್ತಾ ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಸಿಗೋಣಂತೆ ಸ್ನೇಹಿತರೆ. 79ನೇ ದಿನದ ಒಂದು ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ.